ಚರ್ಚೆಯನ್ನು ಮುಂದುವರಿಸ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಜಾಯ್ನ್ ಆಗ್ತಿದ್ದಾರೆ. ಸಮೀವುಲ್ಲಾ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು ಇದ್ದಾರೆ. ನಟರಾಜ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ನಿಮಗೆ ಕಂಗ್ರಾಚುಲೇಷನ್ಸ್. ಹಾಗೇನೆ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಕಾಂತಿ ಶೆಟ್ಟಿ ಅವರು ಇದ್ದಾರೆ, ಬಿಜೆಪಿ ವಕ್ತಾರರು. ಕಾಂತಿ ಶೆಟ್ಟಿ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಜೊತೆಗೆ ಮಾತನಾಡ್ಬಿಡ್ತೀನಿ. ಸಮೀವುಲ್ಲಾ ಸರ್, ರಾಜ್ಯದಲ್ಲಿನ ಬದಲಾವಣೆ ರಾಜಕೀಯ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಅಂದುಕೊಳ್ಳಬಹುದಾ? ಯಾಕೋ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ನೋಡ್ತಿದ್ರೆ ಡಿಫ್ರೆಂಟ್ ಸ್ಟೇಟ್ಮೆಂಟ್ಗಳಾಗ್ತಾ ಇದ್ದಾವೆ. ಇಷ್ಟು ದಿನ ಇದ್ದಂಥ ಸ್ಟೇಟ್ಮೆಂಟ್ಗಳು ಇವಾಗ ಯಾರು ಕೊಡ್ತಾ ಇಲ್ಲ, ಇನ್ಕ್ಲೂಡಿಂಗ್ ಸಿಎಂ ಸಿದ್ದರಾಮಯ್ಯ. ಇಷ್ಟು ದಿವಸ ನಾನೇ ಸಿಎಂ ಅಂತ ಹೇಳ್ತಿದ್ದವರು ಈಗ ಹೈಕಮಾಂಡ್ ತೀರ್ಮಾನಿಸಿದ್ರೆ ಅಂತ ಒಂದು ಪಾಸ್ ಕೊಟ್ಟಿದ್ದಾರೆ. ಇನ್ನು ಚಲುವರಾಯಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಅಂಡ್ ಸತೀಶ್ ಜಾರಕಿಹೊಳಿ ಅವರಂತೂ ನಾನು ಇವಾಗೇನು ಸಿಎಂ ಕುರ್ಚಿ ಕೇಳಿಲ್ಲ ಅಂತ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರ ಹೆಸರು ಮುನ್ನೆಲೆಗೆ ಬಂದಿದೆ ಸಿಎಂ ಸ್ಥಾನಕ್ಕೆ. ಸೊ ಎಲ್ಲವನ್ನ ಗಮನಿಸ್ತಾ ಇದ್ದಾಗ ಮತ್ತೆ ದೆಹಲಿ ದಂಡಯಾತ್ರೆಗಳು ಶುರುವಾಗಿದೆ. ಏನ್ ಹೇಳ್ತೀರಿ ಸರ್, ಕಾಂಗ್ರೆಸ್ನ ಸದ್ಯದ ರಾಜಕೀಯ ಸ್ಥಿತಿಗತಿಗಳು, ಈ ಡೆವಲಪ್ಮೆಂಟ್ಗಳು, ಇದೆಲ್ಲವನ್ನ ನೋಡ್ತಾ ಇದ್ರೆ? ಒಂದು ತಾವ್ ಹೇಳಿದ ಹಾಗೆ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಇನ್ನೂ 2 ವಾರ ಬಾಕಿ ಇದೆ, 2-3 ವಾರ ಹೆಚ್ಚು ಕಡಿಮೆ ಬಾಕಿ ಇದೆ. ಈಗ ಡೆವಲಪ್ಮೆಂಟ್ ಶುರುವಾಗಿದೆ. ಬಿಹಾರ ಚುನಾವಣೆಯ ಫಲಿತಾಂಶದ ಬಳಿಕ ಹೈಕಮಾಂಡ್ ಈ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಮಾಹಿತಿ ನನಗೆ ಸಿಗ್ತಾ ಇದೆ. ಆದ್ರೆ ಅಲ್ಲಿಯವರೆಗೆ ಆ ಬಣ ಈ ಬಣದ ರಿಯಾಕ್ಷನ್ಸ್ಗಳು ಮತ್ತೆ ಕೆಲವು ಬಿಟ್ವೀನ್ ದಿ ಲೈನ್ಸ್ ಲೀಡ್ ಮಾಡುವಂತಹ ಸ್ಟೇಟ್ಮೆಂಟ್ಗಳು ಅವು ನಮಗೆ ಕ್ಯಾಟಗಾರಿಕಲ್ ಆಗಿ ಸಿಗ್ತಾ ಇವೆ. ಇಲ್ಲಿ ಆಕ್ಚುಲಿ ಈ ತರದ ಸ್ಟೇಟ್ಮೆಂಟ್ಗಳಿಂದ ಪಾರ್ಟಿಗೆ, ಗೌರ್ಮೆಂಟ್ಗೆ ಡ್ಯಾಮೇಜ್ ಆಗ್ತಾ ಇರೋದನ್ನ ಹೈಕಮಾಂಡ್ ಬಹುಶಃ ಗಮನ ವಹಿಸ್ದಂಗ್ ಕಾಣ್ತಾ ಇಲ್ಲ. ಈಗ ಮುಖ್ಯಮಂತ್ರಿಗಳ ಮಗನೇ ಮಾತಾಡ್ತಾರೆ, ಡಿ ಕೆ ಶಿವಕುಮಾರ್ ಅವ್ರ ಬೆಂಬಲಿಗರು ಮಾತಾಡ್ತಾರೆ. ಇದು ಪಕ್ಷದ ಮೇಲೆ ಮತ್ತು ಸರ್ಕಾರದ ಮೇಲೆ ಜೊತೆಗೆ ಹೈಕಮಾಂಡ್ ನ ಮೌನ. ಸುರ್ಜೇವಾಲ ಕರ್ನಾಟಕ ಇನ್ಚಾರ್ಜ್ ಅವ್ರು ಎಲ್ಲೋದ್ರು, ಅವ್ರು ಏನು ಇದ್ರ ಬಗ್ಗೆ ರಿಯಾಕ್ಷನ್ ಏನೋ ಅದು ಕ್ಯಾಟಗಾರಿಕಲ್ ಆಗಿ ಗೊತ್ತಾಗ್ತಾ ಇಲ್ಲ. ವೇಣುಗೋಪಾಲ್ ಗೊತ್ತಾಗ್ತಾ ಇಲ್ಲ. ಇವೆಲ್ಲ ಡೆವಲಪ್ಮೆಂಟ್ಸ್ ಒಂದ್ ರೀತಿ ಕಾಂಗ್ರೆಸ್ಸಿನ ಮೇಲೆ ಪರಿಣಾಮವನ್ನ ಬೀರ್ತಿವೆ. ಅಂದ್ರೆ ಹೈಕಮಾಂಡ್ ನ ಹೆಜ್ಜೆ ನಿಗೂಢ ಆಗ್ತಾ ಇದೆ. ಹೈಕಮಾಂಡ್ ಯಾಕೋ ಮೌನಕ್ಕೆ ಶರಣಾಗ್ತಿದೆ. ನಾಯಕರಿಗೆ ಅವ್ರದೇ ಆದ ರೀತಿನಲ್ಲಿ ಅವರು ಸ್ಟ್ರಿಕ್ಟ್ ಆಗಿ ಕೊಡ್ಬೇಕಾದಂತಹ ಸಂದೇಶ ಏನು ವರ್ಕ್ ಮಾಡ್ತಿಲ್ವೋ, ಅಥವಾ ಇದು ತಿಳಿದು ಈ ತರದ ಸ್ಟೇಟ್ಮೆಂಟ್ಗಳು ಬರ್ತಾ ಇವೆಯೋ ಅದಂತೂ ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನ ಮೌನ ಕೂಡ ಇದು ರಾಜ್ಯ ಕಾಂಗ್ರೆಸ್ಸಿನ ಮೇಲೆ ನೆಗೆಟಿವ್ ಮತ್ತು ಸರ್ಕಾರದ ಮೇಲೆ ನೆಗೆಟಿವ್ ಆದಂತಹ ಪರಿಣಾಮ ಬೀರ್ತಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸರ್, ಇವತ್ತು ಗೃಹ ಸಚಿವರು ಅದೇ ಮಾತು ಹೇಳ್ತಾರೆ, ಈ ಹೈಕಮಾಂಡ್ ಡಿಸೈಡ್ ಮಾಡಬೇಕು. ಇದೇ ರೀತಿ ಈ ಮಾತುಗಳು, ಈ ಸ್ಟೇಟ್ಮೆಂಟ್ಗಳೆಲ್ಲ ಬರ್ತಾ ಇದ್ರೆ ಬ್ಯೂರೋಕ್ರೇಟ್ಸ್ ಯಾವ ತರ ವರ್ಕ್ ಮಾಡ್ತಾರೆ ಅನ್ನೋದನ್ನ ಗೃಹ ಸಚಿವರೇ ಮಾತಾಡ್ತಾರೆ. ಹೌದು, ಅವರ ಆ ತರ ಅವ್ರು ಹೇಳಿರುವ ಮಾತು ಸರಿ ಇದೆ. ಯಾಕೆ ಅಂತಂದ್ರೆ ಈಗ ಒಬ್ಬ ಡಿ ಸಿ ಎಂ ಅವರನ್ನ ಪರೋಕ್ಷವಾಗಿ ಕ್ವಶನ್ ಮಾಡೋ ಮಟ್ಟಿಗೆ ಒಬ್ರು ಲೀಡ್ರು ಮಾತಾಡ್ತಾರೆ ಅಂದ್ರೆ ಅಲ್ಲಿ ಯೋಚನೆ ಮಾಡುವಂತಹ ವಿಚಾರ. ಈಗ ಯತೀಂದ್ರ ಅವರು ತಮ್ಮ ತಂದೆಯನ್ನ ಡಿಪೆಂಡ್ ಮಾಡ್ಕೊಂಡು ಹೇಳಿ ಸಾಕಷ್ಟು ಕೋಲಾಹಲ ಎಪ್ತಿರುವಂತಹ ಪ್ರಕರಣ ಇದೆಯಾ, ಅದು ರಾಜ್ಯ ರಾಜಕೀಯ ವಲಯದಲ್ಲಿ ಒಂದು ದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕಿದೆ ಮತ್ತು ಮುಂದಿನ ದಿನಗಳ ಕ್ಲೈಮ್ಯಾಕ್ಸ್ಗೆ ಅದು ಪೀಠಿಕೆಯನ್ನ ತಂದು ಹಾಕಿದೆ. ಹೀಗಾಗಿ ಕ್ಲೈಮ್ಯಾಕ್ಸ್ ಏನಿರ್ಬೋದು, ಬಟ್ ನೀವು ಒಂದು ಪಾಯಿಂಟ್ ಅನ್ನ ನೋಟ್ ಮಾಡಿದ ಹಾಗೆ ಇವತ್ತು ಚೀಫ್ ಮಿನಿಸ್ಟರ್ ಅವರು ಹೈಕಮಾಂಡ್ ಒಪ್ಪಿದ್ರೆ ಎನ್ನುವ ಒಂದು ರೈಡರ್ ಹಾಕಿದ್ದಾರೆ. ಇಲ್ಲ 5 ವರ್ಷ ಇನ್ಯಾರು ನಾನೇ ಸಿಎಂ ಗೊತ್ತಿಲ್ವಾ ಬರ್ಕೋ ಹೋಗಿ ಅಂತ ಈ ತರ ಅಂತಿದ್ದು, ಇವತ್ತು ಅಲ್ಲೊಂದು ರೈಡರ್ ಅನ್ನು ಹಾಕಿದರೆ ಹೈಕಮಾಂಡ್ ಒಪ್ಪಿದ್ರೆ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿ ಅದನ್ನು ಕ್ಯಾಶುವಲ್ ಆಗಿ ಹೇಳ್ತಾರೆ. ಅದನ್ನು ಏನೋ ಒಂದ್ ರೀತಿಯಲ್ಲಿ ಬೇರೆ ತರ ಏನ್ ಹೇಳ್ಕೊಂಡು ಮುಂದಕ್ಕೆ ಹೊರಟೋಗ್ತಾರೆ. ಸೊ ಈ ತರದ ಸ್ಟೇಟ್ಮೆಂಟ್ಗಳು ಏನಾಗ್ತಿದೆ, ಗೊಂದಲವನ್ನ ಜಾಸ್ತಿ ಮಾಡ್ತಾ ಇದೆ. ಮತ್ತು ಈಗ ಶಿವಕುಮಾರ್ ಅವರು ಇದ್ದಕ್ಕಿದ್ದಾಗೆ ಡೆಲ್ಲಿಗೆ ಹೋಗಿರೋದು, ಅವ್ರು ಡೆಲ್ಲಿಗೆ ಹೋದ ನಂತರ ಯಾಕೆ ಹೋದ್ರು, ಎಲ್ಲಿ ಹೋದ್ರು ಅನ್ನೋದು, ಅಥವಾ ಯಾರನ್ನ ಭೇಟಿ ಮಾಡಿದ್ರು ಆ ಇನ್ಫಾರ್ಮೇಶನ್ ಕೂಡ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಅಂಬಿಕಾ ಸೋನಿ ಅವ್ರನ್ನ ಅವರು ಭೇಟಿ ಮಾಡಿದ್ದಾರೆ. ಅಂಬಿಕಾ ಸೋನಿ ಅವರು ಸೋನಿಯಾ ಗಾಂಧಿ ಅವರಿಗೆ ಅವರು ಆಪ್ತರಾಗಿದ್ದವರು ಮತ್ತು ಕರ್ನಾಟಕ ಕಾಂಗ್ರೆಸ್ಸಿನ ಇನ್ಚಾರ್ಜ್ ಆಗಿದ್ರು. ಮೊದಲು ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಕಾಂಗ್ರೆಸ್ನ ಇನ್ಚಾರ್ಜು AICC ಜನರಲ್ ಸೆಕ್ರೆಟರಿ ಆಗಿದ್ದವರು.
ಹೀಗಾಗಿ ಒಟ್ಟು ಮೇಲ್ನೋಟಕ್ಕೆ ಕಾಣ್ತಾ ಇರೋದೇ ಬೇರೆ, ಒಳಗಿನ ಲೆಕ್ಕಾಚಾರಗಳೇ ಬೇರೆ. ಇವೆಲ್ಲವೂ ಕೂಡ ಕಾಂಗ್ರೆಸ್ ಆಂತರಿಕ ರಾಜಕಾರಣವನ್ನು ಹೆಚ್ಚು ನಿಗೂಢ ಮಾಡ್ತಿವೆ ಮತ್ತು ಊಹಾಪೋಹಕ್ಕೆ ಕಾರಣ ಆಗಿವೆ ಮತ್ತು ಗೊಂದಲ ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ನವರು ತನ್ನ ಕಾಲ ಮೇಲೆ ಅವರೇ ಕಲ್ಚಪ್ಪಡಿ ಹಾಕೊಳ್ಳೋದಕ್ಕೆ ಸಿದ್ಧ ಆಗ್ತಾ ಇದ್ದಾರಾ ಅನ್ನುವ ಪ್ರಶ್ನೆಗೆ ನಟರಾಜ್ ಗೌಡ್ರ ನಂತರ ಗೊತ್ತಿಲ್ಲ. ಈಗ ಅದೇ ನಟರಾಜ್ ಗೌಡ್ರನ್ನ ಕೇಳ್ತೀನಿ ಸರ್. ಒಂದ್ ಕಡೆ ಈ ಕೃಷ್ಣ ಬೈರೇಗೌಡ್ರನ್ನ ಹೆಸರನ್ನ ತಂದಿರೋದು ಡಿ ಕೆ ಶಿವಕುಮಾರ್ ಅವರಿಗೆ ಪರ್ಯಾಯ ನಾಯಕನಾಗಿ ಇನ್ನೊಬ್ರನ್ನ ಹುಡುಕಿರುವಂತಹ ವಿಚಾರನ, ಅಥವಾ ಇಬ್ರು ಜಗಳದಲ್ಲಿ ಮೂರನೇವ್ರು ಏನಾದ್ರೂ ಆಗ್ಲಿ ಅದೇ ಸಮುದಾಯದವ್ರಿಗೆ ಕೊಟ್ಟರು ಚಿಂತೆ ಇಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಬಾರ್ದು ಅನ್ನುವಂಥ ಯೋಚನೆನ ಈ ಬದಲಾವಣೆಯ ವಿಚಾರದಲ್ಲಿ ಏನ್ ನಡೀತಾ ಇದೆ ನಿಮ್ಮ ಪಕ್ಷದಲ್ಲಿ? ಈಗ ಕೃಷ್ಣ ಬೈರೇಗೌಡ್ರ ಹೆಸರನ್ನ ಹೇಳಂತವ್ರು ಯಾರು? ಮಾಧ್ಯಮದವ್ರು ಹೇಳ್ತಾವ್ರೆ. ನಮ್ಮ ನಾಯಕರು ಯಾರಾದ್ರೂ ಹೇಳಿದ್ರು, ಒಬ್ಬ ಶಾಸಕರು ಹೇಳಿದ್ರ, ಬಿಜೆಪಿ ನಮ್ಮ ಕಾಂಗ್ರೆಸ್ ನಾಯಕರು ಈಗ ಏನೋ ಊಹಾಪೋಹಗಳು. ಈಗ ಕತೆಗಳು 10 ಕತೆಗಳಲ್ಲಿ ಒಂದು ಕತೆ ನಿಜ ಅಂತ, ಸೊ 10 ಕತೆಗಳು ಥಿಯರಿಗಳು ಬಿಡ್ತಾ ಇದ್ದೀರಿ. ಅದ್ರಲ್ಲಿ ಒಂದು ಕತೆ ಸತ್ಯ ಏನಂದ್ರೆ, ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದುವರಿತಾರೆ ಅಂತ ಭರವಸೆ ಇದೆ, ಅಷ್ಟು ಮಾಹಿತಿ ಇದೆ. ಕೆಪಿಸಿಸಿ ಅಧ್ಯಕ್ಷರು ನೇರವಾಗಿ ಹೇಳಿದ್ದಾರೆ, ನನಗೇನು ಯಾವುದು ಆತರ ಇಲ್ಲ, ನಾನು ಯಾವ ಸ್ಥಾನ ಪಲಾಟ ನಾನೇನು ಕೇಳ್ತಾ ಇಲ್ಲ, ಒಂದು ಅವಕಾಶಗಳು ಬರ್ತವೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಆ ಟೈಮಲ್ಲಿ ಅವಕಾಶಗಳು ಬರ್ತವೆ ಅಂತ ನೇರವಾಗಿ ಸ್ಪಷ್ಟವಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇದು ಊಹಾಪೋಹಗಳು ಜಾಸ್ತಿ ಚರ್ಚೆ ಆಗ್ತಾ ಇದೆ 2.5 ವರ್ಷಗಳ ನಂತರ. ಈಗ ಸರ್ಕಾರ ಬಂದ ಹೊಸ್ತಲಲ್ಲಿ ಮೊದಲ ಬಾರಿಗೆ ಅವಾಗ ಮಾಧ್ಯಮಗಳು ಫಸ್ಟ್ ಹೇಳಿದ್ರು 2 ವರ್ಷ ತೀರ್ಮಾನ ಆಗಿದೆಯಂತೆ ಅಂತ ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದೆ. ನಮ್ಮ ನಾಯಕರು ಯಾರಾದರೂ ಒಬ್ರು ಹೇಳಿದ್ರ 2.5 ವರ್ಷ ಆಗಿದೆ ಅಂತ ಮಾನ್ಯ ಸಿದ್ದರಾಮಯ್ಯನವರು ಹೇಳಿಲ್ಲ, ಮಾನ್ಯ ಡಿ ಕೆ ಶಿವಕುಮಾರ್ ಇಲ್ಲ. ಕೆಲವರು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಕೆಲವರು ಹೇಳಿದ್ರು, ನಿಜ ಹೇಳ್ತೀನಿ. ಮಾಧ್ಯಮಗಳು ಹೇಳಿದ್ಮೇಲೆ ನಿಮ್ಮವ್ರು ಯಾರು ಅದನ್ನ ಅಲ್ಲಗಳಿಲ್ವಲ್ಲ, ಇಲ್ಲ ಆತರ ಇಲ್ಲ ಅಂತ ಒಬ್ರು ನೇರವಾಗಿ ಹೇಳಲೇ ಇಲ್ವಲ್ಲ. ಮಾನ್ಯ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ರು, 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಸ್ಪಷ್ಟವಾಗಿ ಹೇಳಿದ್ರು. ಅವ್ರಿಗೆ ಅಸ್ಪಷ್ಟ ಇವಾಗ ಇಲ್ಲ, ಇವಾಗ ಯಾಕಂದ್ರೆ ಎಲ್ಲಾರು ಚರ್ಚೆಗಳು ಮಾಡ್ತಾ ಇರ್ಬೇಕಾದ್ರೆ ಈ ಊಹಾಪೋಹಗಳಿಗೆ ಇಲ್ಲ, ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದೀನಿ, 5 ವರ್ಷಗಳ ಕಾಲ ಹೈಕಮಾಂಡ್ ಯಾವಾಗಲೂ ಅಷ್ಟೇ ಹೈಕಮಾಂಡ್ ತೀರ್ಮಾನ ಮತ್ತು ಶಾಸಕರ ತೀರ್ಮಾನ ಇದ್ರೆ ಮುಂದುವರಿತೀನಿ, ಇಲ್ಲ ಅಂದ್ರೆ ಇಳಿಬೇಕಾಗ್ತದೆ. ಶಾಸಕರು ಬೇಡ ಯಾಕೆ ಚರ್ಚೆ ಶುರು ಆಗ್ತಿದೆ? ನಿಮ್ಮ ಶಾಸಕರಲ್ಲಿ ಯಾಕೆ ಚರ್ಚೆ ಶುರು ಆಗ್ತಿದೆ? ನಿಮ್ಮ ಶಾಸಕರು ಯಾಕೆ ಹಾದಿ ಬೀದಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ? ಅವರು DCM ಕೊಡ್ಬೇಕು, ಈಗ CM 5 ವರ್ಷ ಮುಂದುವರಿತಾರೆ ಅಂತ ಆದ್ಮೇಲೆ ನೀವಂದ್ರಿ ಮಾಧ್ಯಮಗಳು ಹೇಳ್ತಾ ಇರೋದು, ಮಾಧ್ಯಮಗಳು ಹೇಳ್ತಾರೆ. ಕೆಲವು ಬಿಗಿನಿಂಗ್ ಶುರು ಮಾಡಿದೆ ಮಾಧ್ಯಮಗಳು, ಆಮೇಲೆ ಬಿಜೆಪಿ ನಾಯಕರು ಅಲ್ಲಿ ಇಲ್ಲ ಅಂತ ಹೇಳ್ಬೇಕಾಗಿತ್ತು, ನಾವು ಹೇಳಿಲ್ಲ ಅಂತ ನೀವು ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತು ನಿಮ್ಮ ಶಾಸಕರುಗಳು. ಏನಾಗಿದೆ, ಮಾನ್ಯ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ರು. ಆದ್ರೂ ಕೂಡ ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಕೆಲವು ಬೆಂಬಲಿಗ ಶಾಸಕರು ಇಲ್ಲ ಇವ್ರು ಮುಖ್ಯಮಂತ್ರಿ ಆಗಬೇಕು 2.5 ವರ್ಷ ಆದ್ಮೇಲೆ ಆಗಬೇಕು ಅಂತ ಹೇಳಿ ಅವ್ರ ಬಯಕೆ ಏನು ಹೇಳಿದ್ದಾರೆ, ಅದ್ರೊಳಗೆ ಏನು ದೊಡ್ಡ ವಿಷಯ ಏನಿಲ್ಲ ಅವ್ರಿಗೆ. ನಿಮ್ಮ ಮಾತಿನ ಪ್ರಕಾರ ನಟರಾಜ್ ಗೌಡ್ರೆ, CM 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಅಂದ್ಮೇಲೆ ಬೇರೆಯವರ ಅಭಿಪ್ರಾಯ ವ್ಯಕ್ತಪಡಿಸೋ ಮಾತೇ ಬರಲ್ವಲ್ಲ. ಯುವರ್ ಹೈಕಮಾಂಡ್ ಡಿಸಿಷನ್ ಇಸ್ ದಟ್ ಅದು ಅಂತ ಆದ್ಮೇಲೆ ಬೇರೆ ಚರ್ಚೆನೇ ಬರೋದಿಲ್ಲ. ಏನಾಗಿದೆ ಅಂದ್ರೆ 140 ಶಾಸಕರಿದ್ದಾರೆ, ಶಾಸಕಾಂಗ ಪಕ್ಷದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವ್ರನ್ನ ಅಕ್ಸೆಪ್ಟ್ ಮಾಡಿದ್ದಾರೆ, ಹೈಕಮಾಂಡ್ ಮುದ್ರೆ ಒತ್ತಿದ್ದಾರೆ. ಆದ್ರೂ ಕೆಲವು ಡಿ ಕೆ ಶಿವಕುಮಾರ್ ಅವರ ಕೆಲವರು ತುಂಬಾ ಆಪ್ತರು, ಅವ್ರ ಮೇಲೆ ತುಂಬಾ ಪ್ರೀತಿ ಇರ್ತಕ್ಕಂಥ ಕೆಲವು ಶಾಸಕರು, ಫಸ್ಟ್ ಟೈಮ್ ಶಾಸಕರುಗಳು, ಇಲ್ಲ ಇವ್ರಾದ್ರೆ ಒಳ್ಳೇದು ಇವ್ರು ಆಳಿದ್ರೆ ಒಳ್ಳೇದು ಅಂತ ಆ ಪ್ರೀತಿ ಮೇಲೆ ಹೇಳ್ತಾರೆ. ಅದು ಸ್ವಲ್ಪ ಚರ್ಚೆಗಳು ಜಾಸ್ತಿ ಆಗಿ ಹೋಗ್ಬಾರ್ದಲ್ಲ. ಅಲ್ಲ ಕರೆಕ್ಟ್, ಅದಕ್ಕೆ ಅವ್ರಿಗೆ ನೋಟಿಸ್ ಅನ್ನು ಕೊಟ್ಟು ಯಾರು ಈ ತರ ಹೇಳಿಕೆಗಳನ್ನ ಕೊಡಬೇಡಿ, ಗೊಂದಲ ಸೃಷ್ಟಿ ಮಾಡಬೇಡಿ, ಅಕಸ್ಮಾತ್ ಬದಲಾವಣೆ ಏನಾದ್ರೆ ಶಾಸಕಾಂಗ ಪಕ್ಷ ತೀರ್ಮಾನ ಮಾಡುತ್ತೆ ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿದ್ದರಾಮಯ್ಯನವರು ಯಾರ ಮೇಲಿನ ಪ್ರೀತಿಯಿಂದ ಆ ಸ್ಟೇಟ್ಮೆಂಟ್ ಕೊಟ್ಟರು? ಎತ್ತಿಲ್ಲ ಸಿದ್ದರಾಮಯ್ಯನವರು ಇದ್ದೊಳಗೆ ವಿಭಿನ್ನ ಅರ್ಥ ಕಲ್ಪಿಸಬೇಕಾಗಿಲ್ಲ. ಯಾಕಂದ್ರೆ ಅವರು ಮುಖ್ಯಮಂತ್ರಿಯ ಸ್ಥಾನವನ್ನಾಗ್ಲಿ ಅಥವಾ ಕೆಪಿಸಿ ಅಧ್ಯಕ್ಷ ಸ್ಥಾನ ಕುರಿತು ಮಾತಾಡಿಲ್ಲ. ಅವ್ರ ಹೇಳಿದ ಒಂದು ಚಳುವಳಿ. ಈಗ ಒಂದು ವೈಚಾರಿಕ ಬದ್ಧತೆ ಇರ್ತಕ್ಕಂಥವ್ರು, ಸೈದ್ಧಾಂತಿಕ ಬದ್ಧತೆ ಇರ್ತಕ್ಕಂಥವ್ರು ಈ ನಾಯಕತ್ವವನ್ನು ಮುಂದುವರಿಸಬೇಕು, ಅಹಿಂದ ನಾಯಕತ್ವವನ್ನು ಮುಂದುವರಿಸಬೇಕು ಅಂತ ಹೇಳಿದ್ದಾರೆ ಹೊರತು ಈಗ ಮನೆ ಸಿದ್ದರಾಮಯ್ಯನವರು ಇದೇ ಕೊನೆ ಬಾರಿ ಚುನಾವಣೆ ಅಂತ ನಮ್ಗೆ ಬಂದಿದೆ ಮಾಹಿತಿ. ಅವರು ಮುಂದಕ್ಕೂ ಕೂಡ ರಾಜಕೀಯ ಸಕ್ರಿಯರಾಗಿರ್ಬೇಕು, ಬೆಂಬಲ ಕೊಡಬೇಕು, ಎಲ್ಲರಿಗೂ ಮಾರ್ಗದರ್ಶನ ಮಾಡಬೇಕು. ಮುದ್ರೆ ಒತ್ಬಿಟ್ಟಿದ್ದಾರೆ ಬಿಡಿ, ನಮ್ಮ ತಂದೆಯವರು ಆಲ್ರೆಡಿ ರಾಜಕೀಯ ಕಡೆಗಾಲದಲ್ಲಿ ಇದ್ದಾರೆ. ಹೀಗೆ ಅಂದ್ರೆ ಈಗ ಶೋಷಿತ ವರ್ಗಗಳಿಗೆ ಒಂದು ಅವಕಾಶ, ವಂಚಿತರಿಗೆ ಅವಕಾಶಗಳಾಗಬೇಕು ಅಂತ ಹೇಳಿ, ಸಾಮಾಜಿಕ ನ್ಯಾಯ ಆಗಬೇಕು ಅಂತ ಹೇಳಿ ಅಹಿಂದ ಮೂವ್ಮೆಂಟ್ ಅಂತ ಶುರು ಮಾಡಿದ್ರು. ಅದು ದೇವರಾಜ ಅರಸರು ನಂತರ ಮನೆ ಸಿದ್ದರಾಮಯ್ಯನವರು ಮುಂದುವರಿಸಿದ್ರು. ಈಗಲೂ ಕೂಡ ಯಾರು ಮುಂದುವರಿಸಬೇಕು ಅನ್ನೋ ಒಂದು ಅಭಿಲಾಷೆಯನ್ನು ಅವ್ರು ವ್ಯಕ್ತಪಡಿಸಿದ್ದಾರೆ ಹೊರತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಮುಖ್ಯಮಂತ್ರಿಗಳ ಬದಲಾವಣೆ ಬಗ್ಗೆ ಅವ್ರು ಮಾತಾಡಿಲ್ಲ. ಅದನ್ನ ಅವ್ರು ಹೇಳಲಿಕ್ಕೆ ಅವರು ಪ್ರಬುದ್ಧರಿದ್ದಾರೆ, ಹಂಗೇನೋ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಇದು ಚಳುವಳಿ ಮತ್ತು ವೈಚಾರಿಕತೆ ಮತ್ತು ಸೈದ್ಧಾಂತಿಕ ಬದ್ಧತೆ ಮೇಲೆ ಮಾತಾಡಿದ ಮಾತ್ರ ಅದು. ಆದರೆ ಈಗ ನಮ್ಮ ಸಮೀವುಲ್ಲಾ ಸಾಹೇಬ್ರು ಹೇಳಿದ್ರು ಏನಂತ, ಕಾಲ ಮೇಲೆ ಚಪ್ಪಡಿ ಹಾಕೊಂಡ್ಬರ್ತಿದೆ ಅಂತ. ಆ ಥರ ಏನಾಗಲ್ಲ. ಏನೇ ಬದಲಾವಣೆ ಆದರೂ ಸಕಾರಾತ್ಮಕ ಬದಲಾವಣೆ, ಏನೇ ಅಕಸ್ಮಾತ್ ಸ್ಥಾನ ಪಲಾಟ ಆಗಿ ಬದಲಾವಣೆ ಆದರೂ ಕೂಡ, ಮಂತ್ರಿ ಮಂಡಲದಲ್ಲಿ ಬದಲಾವಣೆ ಆದರೂ ಕೂಡ, ಮುಖ್ಯಮಂತ್ರಿ ಬದಲಾವಣೆ ಆದರೂ ಕೂಡ, ಕೆಪಿಸಿ ಬದಲಾವಣೆ ಆದರೂ ಕೂಡ 5 ವರ್ಷ ಕೃಷ್ಣ ಬೈರೇಗೌಡ್ರೆ ಓಪನ್ ಫೋರಮ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ,
2.5 ವರ್ಷ ಆದ್ಮೇಲೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋದು ಮೊದಲೇ ಸರ್ಕಾರ ಬರಕ್ ಮುಂಚೆನೆ ಮಾತಾಗಿತ್ತು, ಸರ್ಕಾರ ಬಂದ ಮೇಲೂ ಮಾತಾಗಿತ್ತು ಅನ್ನೋದು. ಅದು ಸಚಿವ ಸಂಪುಟದ ಬಗ್ಗೆ ಕೃಷ್ಣ ಬೈರೇಗೌಡರ ಹೇಳ್ಬಿಟ್ಟಿದ್ದಾರೆ. ಒಬ್ಬ ಮಿನಿಸ್ಟರ್ ಹೇಳ್ತಾರೆ ಅಂದ್ರೆ ಅದು ಏನು ಅದರ ತೂಕ ಏನು ಅನ್ನೋದನ್ನ ಎಲ್ರಿಗೂ ಅರ್ಥ ಆಗುತ್ತೆ. ಬಟ್ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ನೀವ್ ಹೇಳತಾರೆ, ನಂದು ಒಂದೇ ಪ್ರಶ್ನೆ ನಟರಾಜ್ ಗೌಡ್ರೆ, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ನೀವ್ ಹೇಳೋ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷ ಅಂತ ಆದ್ಮೇಲೂ ಪ್ರೀತಿ ಇದ್ರೆ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗ್ಲಿ, ತಿನ್ಲಿ, ಬರ್ಲಿ, ಗಿಫ್ಟ್ ಕೊಡ್ಲಿ, KPCC ಕಚೇರಿ ಬಹಳ ದೊಡ್ಡದಾಗಿ ಚೆನ್ನಾಗಿ ಕಟ್ಟಿಸ್ಕೊಂಡಿದ್ದೀರಿ, ಕಚೇರಿಯಲ್ಲಿ ಕೂತ್ಕೊಂಡು ಜೈಕಾರ ಹಾಕ್ಲಿ, ಎಲ್ಲ ಹಾಕ್ಲಿ. ಅದೇ ರೋಡಲ್ಲಿ ಬಂದು ಪದೇ ಪದೇ ಬಹಿರಂಗವಾಗಿ ಇಂಥ ಸ್ಟೇಟ್ಮೆಂಟ್ಗಳು ಕೊಟ್ಟಾಗ ಅದು ಆಡಳಿತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಅಂಡ್ ನಿಮ್ಮ ಸರ್ಕಾರದಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳು ಯಾರು ಮರ್ಯಾದೆ ಕೊಡ್ತಾರೆ ನೀವು ಹೇಳಿ. ಇಲ್ಲ ಅದು ಕೆಲವು ಸಮಯದಲ್ಲಿ ಮಾತ್ರ ಅದನ್ನು ಹೇಳಿಕೆಯನ್ನು ಕೊಟ್ಟರು, ಮತ್ತೆ ಹೇಳಿಕೆಗಳು ಕೊಡ್ತಾ ಇಲ್ಲ. ಅದು ಅವ್ರಿಗೆ ನೋಟಿಸ್ ಕೊಟ್ಟು ಆಯ್ತು ಸುಮ್ಮನೆ ನೋಟಿಸ್ ಕೊಟ್ಟು ಅವ್ರಿಗೆ ಸುಮ್ಮನೆ ಅಂತಾನು ಹೇಳಿದ್ದಾರೆ ಆಲ್ರೆಡಿ. ಒಂದು ಮುಖ್ಯಮಂತ್ರಿ ಬದಲಾವಣೆ ಆದರೂ ಕೂಡ ಅದು ಯಾವಾಗ ಆಗುತ್ತೆ? ಹೈಕಮಾಂಡ್ ಬಂದು ಶಾಸಕಾಂಗ ಪಕ್ಷ ಸಭೆ ಕರೆದು ಈ ಥರ ಬದಲಾವಣೆಗಳನ್ನು ಮಾಡ್ತೀವಿ, ಅವಕಾಶಗಳು ಬೇರೆ ಕೊಡ್ತೀವಿ ಅಂತ ಹೇಳ್ತಾರೆ ಹೊರತು ಯಾರೋ 4 ಜನ ಶಾಸಕರಲ್ಲಿದ್ದು ಅಥವಾ ನಾವು ಚರ್ಚೆ ಮಾಡಿದ್ದು ಅದಕ್ಕಾಗಿ ಅದು ಬದಲಾವಣೆ ಆಗೋದಿಲ್ಲ. ಅದೇನಾದರೂ ದೆಹಲಿ ಮಟ್ಟದಲ್ಲಿ ತೀರ್ಮಾನ, ಮಾನ್ಯ ಖರ್ಗೆ ಸಾಹೇಬರು, ಮಾನ್ಯ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಿ ಇಲ್ಲಿ ಬಂದು ಎಲ್ಲರ ಒಪಿನಿಯನ್ ತೆಗೆದುಕೊಂಡು ಎಲ್ಲರನ್ನು ಒಳಗೊಂಡಂತೆ ಮಾಡುವಂಥ ವಿಷಯ ಆಗುತ್ತೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕಂತ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಆದಿಯಾಗಿ ಅವ್ರ ಬೆಂಬಲಕ್ಕೆ ನಿಂತು ಅವ್ರನ್ನ ಮುಖ್ಯಮಂತ್ರಿ ಮಾಡಿರುವಂಥದ್ದು. ಸೊ ಅವ್ರನ್ನ ಯಾರೋ ಒಬ್ಬರು ಅವ್ರ ಪರವಾಗಿ ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇನು ಆ ಥರದಲ್ಲೇನಿಲ್ಲ, ಆ ಥರದಲ್ಲಿ ಯಾರೋ ಸ್ಥಾನಪಲ್ಲಟ ಮಾಡಬೇಕು, ಮುಖ್ಯಮಂತ್ರಿಗಳು ನಿಲ್ಲಿಸಬೇಕು, ನಾನು ಆಗಬೇಕಂತ ಆ ಥರದಲ್ಲಂತೂ ಇಲ್ಲ. ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಿ, ಆಸೆ ಇದೆ ಅವ್ರಿಗೂ, ಯಾಕಂದ್ರೆ ಅಷ್ಟು ಹಿರಿತನ ಇದೆ, ಸಂಘಟನೆ ಮಾಡಿದ್ದಾರೆ, ಒಂದು ಉಪಮುಖ್ಯಮಂತ್ರಿ ಆಗಿದ್ದಾರೆ, KPCC ಅಧ್ಯಕ್ಷರಾಗಿದ್ದಾರೆ, ಒಂದು ಹೆಜ್ಜೆ ಮುಖ್ಯಮಂತ್ರಿ ಆಗೋ ಆಸೆ ಖಂಡಿತ ಇದೆ. ಅವ್ರ ಅಭಿಮಾನಿಗಳಿಗೂ ಆಸೆ ಇರುತ್ತೆ. ಆದ್ರೆ ಹಂಗಂತ ಹೇಳಿ ಇರೋಂತಹ ಮುಖ್ಯಮಂತ್ರಿಗೆ ನಾವು ಇಲ್ಲಿ ಅವ್ರಿಗೆ ಅದನ್ನು ಬದಲಾವಣೆ ಮಾಡುವಂಥ ಪ್ರಯತ್ನಕ್ಕಂತೂ ಮಾನ್ಯ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡೋದಿಲ್ಲ. ಆದರೂ ಹೈಕಮಾಂಡ್ ಏನೋ ತೀರ್ಮಾನ ಮಾಡಿದ್ರೆ ಅದು ಯಾರಿಗೇ ತೀರ್ಮಾನ ಮಾಡಿದ್ರು, ಏನೇ ತೀರ್ಮಾನ ಮಾಡಿದ್ರು ಅದಕ್ಕೆಲ್ಲ ಬದ್ಧರಾಗಿರ್ತಾರೆ. 2.5 ವರ್ಷಗಳ ನಂತರ ಸಚಿವ ಸಂಪುಟ ಪುನರಚನೆ ಮಾಡುವಂಥದ್ದು ಇದು ಸ್ವಾಭಾವಿಕ ಪ್ರಕ್ರಿಯೆ, ಇದು ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಇದು ನವೆಂಬರ್ 20 ತಾರೀಕು ನಂತರ ಆಗಬಹುದು ಅನ್ನೋ ಒಂದು ಸೂಚನೆ ಇದೆ. ಓಕೆ, ನೋಡೋಣ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗೋದಕ್ಕೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನಲ್ಲೇ ಬೇಲಿಗಳನ್ನು ಹಾಕೊಂಡು ಕಾಯ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಎಲ್ರಿಗೂ ಹೊರಗಡೆ ಗೊತ್ತಾಗ್ತಾ ಇದೆ.